ಇವತ್ತು ಬೆಳಿಗ್ಗೆಯಿಂದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ದೀರ್ಘಕಾಲದ ನಂತರ ಮುಖ್ಯಮಂತ್ರಿಗಳು ಒಂದು ಕಡೆ ಪಟ್ಟಾಗಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಸಭೆ ಮೇಲೆ ಸಭೆ ಮಾಡಿ ಆ ಕಡೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಗುಡ್. ಆ್ಯಕ್ಚುಲಿ DCM ಐ ಬಿಲೀವ್ ರ್ಯಾನ್ ಅವೇ, ಓಡೋಗ್ಬಿಟ್ರಂತೆ ಅವರು. ಬೇಸಿಕಲಿ DCMಗೆ ಪೇಷನ್ಸ್ ಇಲ್ಲ ಯಾವುದ್ರಲ್ಲೂ. ಮುಂದೆ ಅವ್ರು ಏನಾದ್ರು ಮುಖ್ಯಮಂತ್ರಿ ಆದರೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆದರೆ ಒಪ್ಪಂದ ಇದ್ದರೆ ಸಿಚುವೇಶನ್ ನಂಗೆ ಗೊತ್ತಿಲ್ಲ. ಬೇಸಿಕಲಿ ಹಿ ಡಸಂಟ್ ಹ್ಯಾವ್ ಪೇಷನ್ಸ್ ಟು ಸಿಟ್ ಅಂಡ್ ಲಿಸನ್ ಥಿಂಗ್ಸ್. ಇನ್ನೊಂದು ಕಡೆ ಏನೋ ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದ್ರೆ ಟು ದಟ್ ಎಕ್ಸ್ಟೆಂಟ್ ಇಟ್ಸ್ ಎ ಗುಡ್ ಒನ್. ಬಿಕಾಸ್ 6-7 ಗಂಟೆ ಒಬ್ಬ ಮುಖ್ಯಮಂತ್ರಿ ಕುತ್ಕೊಂಡು ಎಟ್ ಎನಿ ಕಾಸ್ಟ್ ಇದನ್ನು ಇವತ್ತು ರಿಸಾಲ್ವ್ ಮಾಡ್ಕೋತಿದ್ದೆ. ಅದು ಒಪ್ಪೋದು ಬಿಡೋದು, ಆಮೇಲೆ ನಮ್ಗೆ ಅಬ್ಜೆಕ್ಷನ್ಸ್ ಇರುತ್ತೆ ಕೆಲವೆಲ್ಲ ಬೇಕಾರೆ. ಕೊನೆಗೂ ಹಳೆದು ಸೂರ್ಯದ್ದು ಒಂದು ನಿರ್ಧಾರಕ್ಕೆ ಬಂದು ಪ್ರತಿ ಟನ್ಗೆ 3,300 ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಅರ್ಥಾತ್ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಪ್ರತಿ ಟನ್ಗೆ 100 ರೂಪಾಯಿ ಕೊಡಬೇಕು ಅಂತ ಮನವೊಲಿಕೆ ಮಾಡಿದ್ರು. ಸ್ಟಿಲ್ ಒಪ್ಪಿಲ್ಲ. ಕೊನೆಗೆ ಚೀಫ್ ಮಿನಿಸ್ಟರ್ ಸ್ವಲ್ಪ ಲೈಟಾಗಿ ಧಮಕಿ ಹಾಕ್ದಂಗಿದೆ, ಒಪ್ಪದೇ ಇದ್ದರೆ ಅನುಭವಿಸ್ತೀರಿ ಅಂತ. ಕರೆಕ್ಟಾಗಿ ಮಾಡಬೇಕು, ಅನುಭವಿಸ್ಬೇಕು ಅವ್ರಿಗೆ. ಇನ್ನು 50 ರೂಪಾಯಿನ ನಾವೇ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ್ದಾರೆ. 50 ರೂಪಾಯಿ ಅವ್ರು ಕೊಡ್ತಾರಂತೆ. ಹಂಗಾಗಿ 100 ಮಾಡಿ 3,300 ಕೊಡೋದು ಅಂತಾಯಿತು. ಮಾಲೀಕರ ಸಭೆಯಲ್ಲಿ ಮುರುಗೇಶ್ ನಿರಾಣಿ ರಾಗ ಎಳೆದಿದ್ದಾರಂತೆ. ಏಕೆ ರಾಗ? ಅವ್ರೇನು ಸಂಗೀತಗಾರರ? ನಾನು ಬಂದ್ ಮಾಡ್ಬಿಟ್ಟು ಮನೆಗೆ ಹೋಗ್ರಿ. ನಿಮ್ಮನ್ನು ಯಾವನ್ರಿ ನಡೆಸೋಂದಿಯಾನೆ? ನಿಮ್ಮ ಕಾಲಿಗೆ ಬಿದ್ದಿದ್ದೀವ ಏನಾರು ಬಂದು ನಡೆಸೋ ಅಂತ? ನೀವು ಕಾಲಿಗೆ ಬಿದ್ದು ಮುಚ್ಕೊಂಡೋಗಿರೋಂಥ ಫ್ಯಾಕ್ಟ್ರಿಗಳದ್ದು ಕೊಂಡುಕೊಂಡಿರೋದು ಸರ್ಕಾರಕ್ಕೆ ಬಿದ್ದು ಕಾಲಿಗೆ ಬಿದ್ದು ಬೇಡವಾ? ಕೊಟ್ಬಿಡಿ, ಮಾಡಿಬಿಡಿ, ಬಂದ್ ಮಾಡಿ. ಯಾವನ್ರಿ ಹೇಳಿದ ನಿಮಗೆ? ನಡ್ಸಕ್ಕಾಗ್ದಿರೋ ಮಾಲೀಕರು ಬಾಗಿಲು ಮುಚ್ಚಿ ಮನೆಗೆ ಹೋಗಿ. ನಿಮ್ಮನ್ನು ಯಾವನ್ ನಡೆಸು ಅಂತ ಕೇಳಿರೋನು? ಬೇರೆ ಕಡೆಗೆ ಹಾಕೋತಾರೆ ರೈತರು. ಹೆಚ್ಚಿಕೊಡಕ್ಕೂ ಆಗಲ್ಲ, ನಡ್ಸಕ್ಕೂ ಬರೀ ಬುರುಡೆ. ಈ ಮಿಂಡ್ರಿ ಆಟ ಎಲ್ಲ ನನ್ನ ಹತ್ರ ಆಡಿದ್ರೆ ನೈಟ್ ಶಿಫ್ಟ್ ಹಾಕೊಂಡು ನಿನ್ನ ರೂಪಾಯಿ ಹಾಕ್ಬಿಡ್ತೀನಿ. ಕೊನೆಗೆ 100 ರೂಪಾಯಿ ಇದ್ದು ರೈತರು ಒಪ್ಪದ್ರಂತೆ. ಥ್ಯಾಂಕ್ ಯು ಬಿಟ್ಟು ಪಟಾಕಿ ಹೊಡೆದ್ಬಿಟ್ರು ಇವರು. ಅಲ್ಲೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ನಾವು ಒಪ್ಪಲ್ಲ ಅಂತ ಯಾರೋ ಅಂದಿದ್ದಾರಂತೆ. ಬೆಳಗಾವಿ 10ರಿಗೆ ರೈತರು ಮಾತ್ರ 3,400 ರೂಪಾಯಿ ಬೇಕ್ರಿ ರೈ ಅಂತ ಅಂದಿದ್ದಾರಂತೆ. ಆಯ್ತಾ? ಗುರ್ಲಾಪುರದ ಹತ್ರ ಯಾರೋ ಇದ್ದವ್ರು ಪಟಾಕಿ ಹೊಡ್ಕೊಂಡ್ರು. ಇನ್ನೊಬ್ರು ನಮ್ಗೆ ಆಗಲ್ಲ ಅಂತಿದ್ದಾರೆ. ಅದೇ ರೀತಿಯಲ್ಲೆಲ್ಲ ಬಿಜಾಪುರದವರು ನಮಗೂ ಆಗಲ್ಲ ಅಂತೇನೋ ಅಂದಿದ್ದಾರಂತೆ. ನಮ್ಮ ಪ್ರಕಾರ ಇಲ್ಲಿ ಪಂಚಾಯಿತಿ ಕ್ಲೋಸ್.